ಆರೋಗ್ಯಯುತ ಸಮಾಜ ನಿರ್ಮಾಣಕ್ಕಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ವಕೀಲ ಕೆಜಿ ಸುಬ್ರಹ್ಮಣ್ಯ. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿಯವರ ಹುಟ್ಟುಹಬ್ಬ. ಕೋಟಗಲ್ ಗ್ರಾಮದಲ್ಲೇ ಮೆಗಾ ಆರೋಗ್ಯ ತಪಾಸಣಾ ಶಿಬಿರ. ಚಿಂತಾಮಣಿ. ಜೆಡಿಎಸ್ ಕೋರ್ ಕಮಿಟಿ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿಯವರ ಹುಟ್ಟುಹಬ್ಬದ ಅಂಗವಾಗಿ ಮೆಡಿಕವರ್ ಆಸ್ಪತ್ರೆಯ ಸಹಯೋಗದಲ್ಲಿ ನುರಿತ ವೈದ್ಯರ ಮೂಲಕ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ಹಾಗೂ ವಕೀಲ ಕೆಜಿ ಸುಬ್ರಹ್ಮಣ್ಯ ನುಡಿದರು. ತಾಲೂಕಿನ ಕೋಟಗಲ್ ಗ್ರಾಮದ ಶ್ರೀ ವಾಸವಿ ವಿದ್ಯಾಸಂಸ್ಥೆಯ ಆವರಣದಲ್ಲಿ ಬೆಂಗಳೂರಿನ ಮೆಡಿಕಲ್ ಆಸ್ಪತ್ರೆ ಇವರ ಸಹಯೋಗದಲ್ಲೇ ಉಚಿತ ಮೆಗಾ ಆಸ್ಪತ್ರೆ ತಪಾಸಣಾ ಶಿಬಿರದಲ್ಲಿ ಮಾತನಾಡಿ, ಈ ಶಿಬಿರದಲ್ಲಿ ಅತ್ಯಾಧುನಿಕ ಸಲಕರಣೆಗಳ ಮೂಲಕ ಕೋಟಗಲ್ ಮತ್ತು ಸುತ್ತಮುತ್ತಲಿನ ಗ್ರಾಮದ ಜನತೆಗೆ ವಿವಿಧ ರೀತಿಯ ಚಿಕಿತ್ಸೆಗಳಿಗೆ ತಪಾಸಣೆಯನ್ನು ನಡೆಸಿ ಔಷಧಿಗಳನ್ನು ನೀಡಿ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿರುವವರಿಗೆ ಬೆಂಗಳೂರಿನ ಮೆಡಿಕವರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುವುದೆಂದರು. ಇದರಿಂದ ಪ್ರತಿಯೊಬ್ಬರೂ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಮೂಲಕ ಆರೋಗ್ಯಯುತ ಸಮಾಜ ನಿರ್ಮಾಣವೇ ನಮ್ಮ ಧ್ಯೇಯವಾಗಿದೆ ಎಂದರು. ಮಾಜಿ ನಗರಸಭಾ ಸದಸ್ಯ ಅಗ್ರಹಾರ ಮುರಳಿ ಮಾತನಾಡಿ, ಜೆಡಿಎಸ್ ಪಕ್ಷದ ರಾಜ್ಯ ಕೋರ್ ಕಮಿಟಿ ಅಧ್ಯಕ್ಷರಾದ ಜೆಕೆ ಕೃಷ್ಣಾರೆಡ್ಡಿರವರ ಹುಟ್ಟುಹಬ್ಬದ ಅಂಗವಾಗಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ಕೆಜಿ ಸುಬ್ರಹ್ಮಣ್ಯರವರ ನೇತೃತ್ವದಲ್ಲಿ ಉಚಿತ ಮೆಗಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಕೋಟಗಲ್ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಜನತೆ ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳುತ್ತಿದ್ದು, ಕೇವಲ ಈ ಶಿಬಿರ ತಪಾಸಣೆಗೆ ಮಾತ್ರ ಸೀಮಿತವಾಗದೆ ಅಗತ್ಯ ಇರುವವರಿಗೆ ಹೆಚ್ಚಿನ ಚಿಕಿತ್ಸೆ ಒದಗಿಸುವುದರ ಮೂಲಕ ಅವರಿಗೆ ನೆರವಾಗುವ ಉದ್ದೇಶದಿಂದ ಈ ಮೆಗಾ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಪಕ್ಷಾತೀತವಾಗಿ ಎಲ್ಲರೂ ಪಾಲ್ಗೊಂಡು ಇದರ ಸದ್ಬಳಕೆ ಮಾಡಿಕೊಂಡು ಉತ್ತಮ ಆರೋಗ್ಯಕ್ಕೆ ಮುನ್ನುಡಿ ಬರೆಯಬೇಕೆಂದರು. ಆರ್ಎಂಜಿ ಜಯರಾಮ್, ಚೀಬಲ್ ನಿರ್ದೇಶಕರಾದ ಕೆ ಅವಲಪ್ಪ, ಬ್ಯಾಂಕ್ ಕೆಎನ್ ಕೃಷ್ಣಾರೆಡ್ಡಿ ಮುಂತಾದ ಮುಖಂಡರು ಮಾತನಾಡಿದರು. ಶಿಬಿರದ ಸಂಯೋಜಕರು ಕೆಜಿ ಸುಬ್ರಹ್ಮಣ್ಯ. ಮೆಗಾ ಆರೋಗ್ಯ ಶಿಬಿರದಲ್ಲಿ ರಕ್ತ ಪರೀಕ್ಷೆ, ಇಸಿಜಿ, ಬಿಪಿ ಸೇರಿದಂತೆ ವಿವಿಧ ಚಿಕಿತ್ಸೆಗಳನ್ನು ಮಾಡಲಾಯಿತು. ಈ ಆರೋಗ್ಯ ಶಿಬಿರದಲ್ಲಿ ಮೆಡಿಕವರ್ ಆಸ್ಪತ್ರೆಯ ನುರಿತ ವೈದ್ಯರ ತಂಡವಾದ ಡಾಕ್ಟರ್ ಎಂ ದಿಲೀಪ್, ಡಾಕ್ಟರ್ ವಂಶಿ ಕೃಷ್ಣ, ಡಾಕ್ಟರ್ ಲೀನಾ ಭಾನುಚಂದರ್, ಡಾಕ್ಟರ್ ಮಾಪಿ ಮೆಗಾ ಆರೋಗ್ಯ ಶಿಬಿರದಲ್ಲಿ ರಕ್ತ ಪರೀಕ್ಷೆ, ಇಸಿಜಿ, ಬಿಪಿ ಸೇರಿದಂತೆ ವಿವಿಧ ಚಿಕಿತ್ಸೆಗಳನ್ನು ಮಾಡಲಾಯಿತು. ಈ ಆರೋಗ್ಯ ಶಿಬಿರದಲ್ಲಿ ಮೆಡಿಕವರ್ ಆಸ್ಪತ್ರೆಯ ನುರಿತ ವೈದ್ಯರ ತಂಡವಾದ ಡಾಕ್ಟರ್ ಎಂಜಿ ದಿಲೀಪ್, ಡಾಕ್ಟರ್ ವಂಶಿ ಕೃಷ್ಣ, ಡಾಕ್ಟರ್ ಲೀನಾ ಭಾನುಚಂದರ್, ಡಾಕ್ಟರ್ ಮಾಪಿದೇವಿ, ರಘುವರ್ಮ, ಡಾಕ್ಟರ್ ಸಂಸ್ಕೃತಿ ಎಸ್ ರೆಡ್ಡಿ, ಡಾಕ್ಟರ್ ಪ್ರತಾಪ್ ಪೇರುಗು ಮತ್ತು ಆರ್ಎಸ್ವಿಪಿ ಎನ್ ರಾಘವೇಂದ್ರ ಶಿಬಿರದಲ್ಲಿ ಉಪಸ್ಥಿತರಿದ್ದರು. ಸ್ಥಳೀಯರಿಗೆ ಆರೋಗ್ಯ ಶಿಬಿರದ ಮಹತ್ವದ ಬಗ್ಗೆ ಮಾಹಿತಿ ತಿಳಿಸಿದರು. ಚೇಂಬರ್ ನಿರ್ದೇಶಕರಾದ ಕೆ ಅವಲಪ್ಪ, ಬ್ಯಾಂಕ್ ಕೆಎನ್ ಕೃಷ್ಣಾರೆಡ್ಡಿ, ಆರ್ಎಂಜೆ ಜಯರಾಮ್, ವಕೀಲ ಕೆಜಿ ಸುಬ್ರಹ್ಮಣಿ, ಮಾಜಿ ನಗರಸಭಾ ಸದಸ್ಯ ವೆಂಕಟೇಶ್, ದೇವಾಳಂ ಶಂಕರ್, ಅಗ್ರಹಾರ ಮುರಳಿ, ದೊಡ್ಡಹಳ್ಳಿ ಗೋಪಾಲರೆಡ್ಡಿ, ಮಧು, ಬಾಬು, ಜೆಡಿಎಸ್ ಯುವ ಘಟಕದ ತಾಲೂಕು ಅಧ್ಯಕ್ಷ ವೆಂಕಟಾಚಲಪತಿ, ಆರ್ಡಿ ನರಸಿಂಹಯ್ಯ ಸೇರಿದಂತೆ ಅಂಬಾಜಿದುರ್ಗ ಹೋಬಳಿಯ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಇದ್ದರು. ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಮೆಡಿಕವರ್ ಆಸ್ಪತ್ರೆಯವರ ಸಹಯೋಗದಲ್ಲಿ ಇದೇ ಕೋಟಗಲ್ ಗ್ರಾಮದಲ್ಲಿ ಉಚಿತ ಮೆಗಾ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದು, ಈ ಆರೋಗ್ಯ ಶಿಬಿರಕ್ಕೆ ಮೆಡಿಕವರ್ ಆಸ್ಪತ್ರೆಯಿಂದ ನುರಿತ ವೈದ್ಯರ ತಂಡ ಆಗಮಿಸಿದ್ದು, ಇಲ್ಲಿ ಉಚಿತವಾಗಿ ಹೆಲ್ತ್ ಚೆಕಪ್ ಸ್ಕೀಮ್ ಇದರಲ್ಲಿ ಅವರ ವೈದ್ಯಕೀಯ ಸಲಹೆಗಳನ್ನು ನೀಡುತ್ತಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಂತಾಮಣಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ನಮ್ಮ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುತ್ತಾರೆ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸತಕ್ಕಂಥ ನಮ್ಮ ಎಲ್ಲ ನಾಯಕರುಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ಕೋಟಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜೆಕೆ ಕೃಷ್ಣಾರೆಡ್ಡಿ ಅಣ್ಣನವರ ಜನ್ಮದಿನವನ್ನು ಆಚರಣೆ ಮಾಡೋಕ್ಕೆ ನಾವೆಲ್ಲ ಸಿದ್ಧವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಉದ್ದೇಶ ಅವ್ರು 100 ಕಾಲ ಸುಖ ಸಂತೋಷ ಆಯುಷ್ ಆರೋಗ್ಯ ಕೊಟ್ಟು ದೇವ್ರು 100 ಕಾಲ ಇನ್ನೂ ಬಡವರಿಗೆ ಸೇವೆ ಮಾಡೋಕ್ಕೆ ಯಶಸ್ಸು ಸಿಗಲೆಂದು ಹಾರೈಸುತ್ತಾ ಇವತ್ತು ಕೋಟಗಲ್ ವಾಸವಿ ವಿದ್ಯಾಸಂಸ್ಥೆಯ ಒಂದು ಜಾಗದಲ್ಲಿ ಇವತ್ತು ಆರೋಗ್ಯ ಮಹಾಶಿಬಿರ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇಲ್ಲಿ ಕಾರ್ಯಕ್ರಮ ಅಂದರೆ ಪಕ್ಷಭೇದವಾಗಿ ಎಲ್ಲರೂ ಬಂದು ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ಇಲ್ಲೂ ರೈತಾಪಿ ವರ್ಗದವರು, ಮಹಿಳೆಯರು ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಕೂಡ ಬಂದಿಲ್ಲಿ ಇದನ್ನು ತಗೊತಾ ಇದ್ದಾರೆ.
ವೈದ್ಯಕೀಯ ಸೇವೆಯನ್ನು ತಗೊತಾ ಇದ್ದಾರೆ. ಇವತ್ತು ತಗೊಂಡ್ಮೇಲೆ ಇಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಯುತ್ತೆ. ಇನ್ನೂ ಎಲ್ಲರೂ ಕೂಡ ಸಾಯಂಕಾಲ ಟೈಮ್ ಇರುತ್ತೆ, ಎಲ್ಲ ಬಂದು ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೋಬೇಕಂತ ಹೇಳ್ತಾ ಈ ಒಂದು ಟೈಮಲ್ಲಿ ನಮಗೆ ಸಾಥ್ ಕೊಟ್ಟಂಥ ತಾಲೂಕಿನ ಎಲ್ಲ ನಮ್ಮ JDS ಮುಖಂಡರು, ಹೋಬಳಿ ಮುಖಂಡರು ಹಾಗೂ ಸ್ಥಳೀಯ ಮುಖಂಡರಿಗೆ ಎಲ್ಲರಿಗೂ ಕೂಡ ನಾವು ಈ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೀವಿ. ನಮ್ಮ ಮುಖಂಡರಾದಂಥ JK ಕೃಷ್ಣಾರೆಡ್ಡಿಯವರು ಅಭಿಮಾನಿಗಳೆಲ್ಲ ಸೇರಿದ್ದಾರೆ ಇಲ್ಲಿ. ಮತ್ತು ಇವತ್ತು ಇಲ್ಲಿ ಒಂದು ಕ್ಯಾಂಪ್, ರಕ್ತದಾನ ಕ್ಯಾಂಪ್, ಆರೋಗ್ಯ ಕ್ಯಾಂಪ್ ಏರ್ಪಡಿಸಿದ್ದಾರೆ. ತುಂಬ ಸಂತೋಷವಾದ ದಿನ ಇದು. ಇವತ್ತು ಇನ್ನೂ 100 ಕಾಲ ಅವರು ಬದುಕಿ ಜನರ ಸೇವೆ ಮಾಡಬೇಕು ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಮಾಜಿ ವಿಧಾನಸಭಾ ಸದಸ್ಯರು, ಉಪಸಭಾಪತಿಗಳು ಹಾಗೂ ಮಾಜಿ ಶಾಸಕರು JK ಕೃಷ್ಣಾರೆಡ್ಡಿಯವರು ನಾಳೆ 57ನೇ ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ ಕೋಟಗಲ್ ಗ್ರಾಮ ಪಂಚಾಯಿತಿ ಕೇಂದ್ರ ಬಿಂದುವಿನಲ್ಲಿ ವಾಸವಿ ಶಾಲಾ ಆವರಣದಲ್ಲಿ ಇವತ್ತು ದಿವಸ ಮೆಗಾ ಆರೋಗ್ಯ ಶಿಬಿರವನ್ನು ಆಯೋಜಿಸಿದ್ದಾರೆ. ನಮ್ಮ ಸ್ಥಳೀಯ ಮುಖಂಡರೆಲ್ಲ ಸೇರಿ ಅವ್ರಿಗೆಲ್ಲರಿಗೂ ಪ್ರಪ್ರಥಮವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಸಾಯಂಕಾಲವರೆಗೂ ನಡೀತದೆ. ಈ ಎಲ್ಲರೂ ಸಾರ್ವಜನಿಕರು ಈ ಸೇವೆಯನ್ನು ಪಡೆಯಬೇಕು ಅಂತ ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಅವರು ಕೃಷ್ಣಾರೆಡ್ಡಿ ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೆಯ ರಾಜಕೀಯ ಶಕ್ತಿ ಕೊಟ್ಟು ಅವರನ್ನು ಒಳ್ಳೆಯ ಕಾಲ ಇನ್ನೂ 100 ವರ್ಷ ಬಾಳಬೇಕಂತ ಬಿಟ್ಟು ನಮ್ಮೆಲ್ಲರ ಕಾರ್ಯಕರ್ತರು, ನಮ್ಮ ಮುಖಂಡರೆಲ್ಲ ಸೇರಿದ್ದಾರೆ. ಎಲ್ಲರೂ ಪರವಾಗಿ ಕೂಡ ನಾವು ಇವತ್ತಿನ ದಿವಸ ಅವ್ರಿಗೆ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಎಲ್ಲ ದೊಡ್ಡವರೆಲ್ಲ ಅವರು ಇನ್ನೂ ಎತ್ತರ ಮಟ್ಟಕ್ಕೆ ರಾಜಕೀಯ ಬೆಳೆಯಬೇಕಂತ ನಮ್ಮೆಲ್ಲ ಆಶಯ ಭಾವನೆ ಇದೆ. ನಮ್ಮ ಈ ಕ್ಷೇತ್ರದ ನೆಚ್ಚಿನ ನಾಯಕರಾಗಿರ್ತಕ್ಕಂಥ JK ಕೃಷ್ಣಾರೆಡ್ಡಿ ಅನ್ನೋರ 57ನೇ ಹುಟ್ಟುಹಬ್ಬವನ್ನು ಆಚರಣೆಯಾಗಿ ಮಾಡ್ತಾಯಿದ್ದೀವಿ. ನಮ್ಮ ಸ್ವಗ್ರಾಮದ ಮತ್ತು ಪಂಚಾಯತ್ ಆಗಿರ್ತಕ್ಕಂಥ ಕೊಡಗಲ್ ಪಂಚಾಯತಿ, ಅಂಬಾಜದುರ್ಗ ಹೋಬಳಿ ಎಲ್ಲ ಗ್ರಾಮಸ್ಥರಿಗೂ ಎಲ್ಲರಿಗೂ ನಮ್ಮ ಕಡೆಯಿಂದ ಅಣ್ಣನವರಿಗೆ ಮೊದಲನೇದಾಗಿ ಹುಟ್ಟಿದ ಹಬ್ಬದ ಶುಭಾಶಯಗಳು. ಆನಂತರ ಮೆಡಿಕ್ಯೂರ್ ಹಾಸ್ಪಿಟ್ಲ್ ಕಡೆಯಿಂದ ನಮ್ಮ ಪಂಚಾಯತಿಯಲ್ಲಿ ರೈತಾಪಿಯರಿದ್ದಾರೆ, ದೀನದಲಿತರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ. ಎಲ್ಲರಿಗೂ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಡಬೇಕು, ನಮ್ಮ ಅಣ್ಣವರ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತೇಳಿ ಇಲ್ಲಿಂದ ಚಿಂತಾಮಣಿ ಆಗ್ಬೋದು, ಬೆಂಗಳೂರಿಗೆ ಆಗ್ಬೋದು, ಯಾಕೆ ಬೇರೆ ಕಡೆ ಹೋಗೋಕ್ಕೆ ಅವರಿಗೆ ದಿನ ಕೂಲಿ ಮಾಡೋವರೇ ಇಲ್ಲಿರ್ತಕ್ಕಂಥವ್ರು. ಇಲ್ಲಿಂದ ಹೋಗಿ ಅವರು ಚೆಕಪ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಒಂದು ದಿನ ಕೂಲಿ ನಮ್ಗೆ ಹೋಗತ್ತಲ್ಲ ಅಂತ ಹೇಳ್ಬಿಟ್ಟು ಕೆಲವರು ಆರೋಗ್ಯ ಚೆಕ್ ಮಾಡಿಸ್ಕೊಳ್ಳೋದಿಲ್ಲ. ಹಾಗಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಅಣ್ಣವರ ಆಶೀರ್ವಾದದಿಂದ ಪ್ರತಿಯೊಬ್ಬ ಹಳ್ಳಿಯಲ್ಲೂ ನಮ್ಮ ಕಾರ್ಯಕರ್ತರು ಆಗಲಿ ಪಕ್ಷೇತರಾಗಿ ಯಾವುದೇ ಪಕ್ಷ ಭೇದ ಭಾವ ಇಲ್ಲದೆ ಇವೆಲ್ಲ ಒಂದು ಕೆಲಸ ಮಾಡಬೇಕು. ನಮಗೊಂದು ಹಾರ ತೊಗೊಂಡು ಹಾಕೋದಲ್ಲ, ಒಂದು ಶಾಲು ತೊಗೊಂಡು ಬಂದು ಹಾಕೋದಲ್ಲ, ಯಾವುದೇ ಒಂದು ನೀವು ವ್ಯರ್ಥ ಏನು ಮಾಡ್ದಿರಾ ಜನಗಳಿಗೆ ಏನಾದರೂ ಒಂದು ಒಳ್ಳೆ ಕೆಲಸ ಕೊಡಿ, ಒಂದು ಅವ್ರಿಗೇನಾದರೂ ನಿಮ್ಮ ಕಡೆಯಿಂದ ಒಂದು ಸಹಾಯ ಮಾಡಿ ಅಂತೇಳಿ ಅಣ್ಣನವರ ಆಶೀರ್ವಾದದಿಂದ ಅದು ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ. ಮತ್ತೊಮ್ಮೆ ಅಣ್ಣನವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕಾರ್ಯಕರ್ತರಿಂದ ಮತ್ತು ಕೋಟಗಲ್ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷಗಳು, ನಮ್ಮ ಹಿರಿಯರಾಗಿರ್ತಕ್ಕಂಥ ಶ್ರೀರಾಮಣ್ಣವರು, ಮೊದಲೇಟ್ ನರಸಿಂಹಣ್ಣವರು, ಚಿಂತಾಮಣಿ ನಗರ ಮಾಜಿ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ಮುರಳಣ್ಣವ್ರು ಸಹ ಆಗಮಿಸಿದ್ದಾರೆ, ವೆಂಕಟೇಶ್ ಅಣ್ಣವರು, ಮಧುಣ್ಣನವರು, ಶಂಕರಣ್ಣವರು, ಆಮೇಲೆ ಕೃಷ್ಣಾರೆಡ್ಡಿ ಅಣ್ಣವರು, ಆಳಪ್ಪಣ್ಣವರು ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸ್ತಾ ಇದ್ದಾರೆ. ಅವರೆಲ್ಲರಿಗೂ ಮತ್ತು ನಮ್ಮ ಮಿತ್ರರಿಗೂ ಸಹ ನಮ್ಮ ಅಣ್ಣನ ಕಡೆಯಿಂದ ಧನ್ಯವಾದಗಳು. ಜನಪ್ರಿಯ ನಾಯಕರಾದಂಥ JK ಕೃಷ್ಣಾರೆಡ್ಡಿ ಅನ್ನೋರ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಕೋಟಗಲ್ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ನಮ್ಮ ಜಯರಾಮಣ್ಣ ಇರ್ಬೋದು, ಸುಬ್ರಹ್ಮಣ್ಯ ಇರ್ಬೋದು, ಮೊದಲೇಟಿ ನರಸಿಂಹಣ್ಣ ಇರ್ಬೋದು, ಮತ್ತು ಇನ್ನು ಅನೇಕ ಯುವಕರು ಸೇರಿ ಇವತ್ತು ಒಂದು ಮೆಗಾ ಕ್ಯಾಂಪನ್ನು, ಆರೋಗ್ಯ ಶಿಬಿರವನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಮೊಟ್ಟ ಮೊದಲದಾಗಿ ತಾಲೂಕಿನ ಪಕ್ಷದ ಕಡೆಯಿಂದ ಕೋಟಗಲ್ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ನಮ್ಮೆಲ್ಲ ಹಿರಿಯರಿಗೂ ಮತ್ತು ಯುವಕರಿಗೆ ಮೊಟ್ಟ ಮೊದಲಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನಮಾನಗಳಲ್ಲಿ ಅತ್ಯಂತ ಮುಖ್ಯವಾದಂಥ ಒಂದು ಏನಂದರೆ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಒಂದು ಅರ್ಥಪೂರ್ಣವಾದಂಥ ಆರೋಗ್ಯ ಶಿಬಿರ ಮಾಡ್ತಾಯಿದ್ದೀವಿ. ಈ ಆರೋಗ್ಯ ಶಿಬಿರಗಳು ಏನು ಇವತ್ತು ಆರೋಗ್ಯ ಶಿಬಿರದಲ್ಲಿ ಏನು ತಪಾಸಣೆಗೆ ಒಳಪಡ್ತಾರೆ ಅವ್ರಿಗೆ ಯಾವ ರೀತಿ ಮುಂದಿನ ಚಿಕಿತ್ಸೆಗೆ ಮತ್ತು ಬೇರೆ ಬೇರೆದಕ್ಕೆ ಅದನ್ನು ಫಾಲೋಅಪ್ ಮಾಡುವಂಥ ಕೆಲಸನೂ ಸಹ ಆಗಬೇಕು. ಬರೀ ಇವತ್ತಿನ ದಿನಮಾನಗಳಲ್ಲಿ ಒಂದು ಕೇವಲ ಆಡಂಬರಕ್ಕೆ ಮತ್ತು ಇನ್ನೊಂದಕ್ಕೆ ಹೆಲ್ತ್ ಕ್ಯಾಂಪ್ಗಳು ಮಾಡಿ ಸುಮ್ಮನೆ ಆಗುವಂಥದ್ದು ಆಗ್ತಾಯಿದೆ. ಹಾಗಾಗಿ ಅದಾಗಬಾರ್ದು. ಇಲ್ಲಿ ಬರುವಂಥ ಚಿಕಿತ್ಸೆಯನ್ನು
ಮುಂದಿನ ಹೆಚ್ಚಿನ ಚಿಕಿತ್ಸೆಗಳಿಗೂ ಒಳಪಡಬೇಕಂದಾಗ ಅವರನ್ನು ಕರ್ಕೊಂಡು ಹೋಗಿ ಮಾಡಿಸುವಂಥ ಜವಾಬ್ದಾರಿಯನ್ನು ಸಹ ನಾವು ವಹಿಸ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಆಗ್ತದೆ, ಇದನ್ನು ಹೆಚ್ಚಿನ ರೀತಿಯಲ್ಲಿ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ಸುಬ್ರಹ್ಮಣ್ಯ ಮತ್ತು ನಮ್ಮ ಎಲ್ಲ ಯುವಕರು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು 3 ಗಂಟೆ ತನಕ ಈ ಕಾರ್ಯಕ್ರಮ ಇರ್ತದೆ, ಇದನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿಯಲ್ಲಿ ಇಡೀ ತಾಲೂಕಲ್ಲಿ ಇವತ್ತೇನು JK ಕೃಷ್ಣಾರೆಡ್ಡಿ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ, ಇದು 3ನೇ ಕಾರ್ಯಕ್ರಮ. ಹಾಗಾಗಿ ಮಧ್ಯಾಹ್ನ 12 ಗಂಟೆಗೆ ನಮ್ಮ ಟ್ಯಾಂಕ್ಮಂಡ್ ರಸ್ತೆಯಲ್ಲಿರ್ತಕ್ಕಂಥ ಅಂಧ ಮಕ್ಕಳ ಶಾಲೆಯಲ್ಲಿ ಅಲ್ಲೂ ಸಹ ಆಚರಣೆ ಮಾಡ್ತಾಯಿದೆ. ಮತ್ತು ಶಂಶೆಟ್ಟಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮತ್ತು ನಾಗನಾಥೇಶ್ವರ ದೇವಸ್ಥಾನದಲ್ಲಿ ನಾಳೆ KMD ಚೌಟ್ರಿಯಲ್ಲಿಯೂ ಸಹ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ. ಹಾಗಾಗಿ ಸುಮಾರು ಕಡೆ ಇವತ್ತು JK ಕೃಷ್ಣಾರೆಡ್ಡಿ ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ಅಭಿಮಾನವನ್ನು JK ಕೃಷ್ಣಾರೆಡ್ಡಿ ಅವರು ಇರ್ತಕ್ಕಂಥ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವ್ರು ಇಲ್ಲದೇ ಇದ್ದರೂ ಸಹ ಇವತ್ತು ನಾವೆಲ್ಲರೂ ಸಹ ಮಾಡ್ತಾಯಿದ್ದೀವಿ. ಅದಕ್ಕೆ ಈ ತಾಲೂಕಲ್ಲಿ ಮುಂದಿನ ದಿನಮಾನದಲ್ಲಿ JK ಕೃಷ್ಣಾರೆಡ್ಡಿ ಅವರಿಗೆ ಈ ಕ್ಷೇತ್ರಕ್ಕೆ ಮತ್ತು ಈ ರಾಜ್ಯಕ್ಕೆ ಒಳ್ಳೆ ಸೇವೆ ಮಾಡುವಂಥ ಇದು ಕೊಡಲಿ ಅಂತ ಭಗವಂತನನ್ನು ನಾವು ಸಹ ಪ್ರಾರ್ಥನೆ ಮಾಡ್ತಾ ಇವತ್ತೇನು ಈ ಕಾರ್ಯಕ್ರಮ ಆಗ್ತಾಯಿದೆ ಇದು 3 ಗಂಟೆ ತನಕ ಇರ್ತದೆ. ಇದನ್ನು ಸದುಪಯೋಗ ಪಡಿಸ್ಕೋಬೇಕಾಗಿ ತಮ್ಮೆಲ್ಲರೂ ಸಹ ವಿನಂತಿ. ಮತ್ತು ಮಾಧ್ಯಮ ಮಿತ್ರರಲ್ಲೂ ಸಹ ಇದು 3 ಗಂಟೆವರೆಗೂ ಇರೋದರಿಂದ ಇದನ್ನು ಹೆಚ್ಚಿನ ಪ್ರಚಾರನೂ ಸಹ ತಾವು ಕೊಡಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಹುಟ್ಟುಹಬ್ಬದ ಪ್ರಯುಕ್ತ ಕೋಟ್ಕಲ್ ಗ್ರಾಮದ ಯುವ ತಂಡ ಹಾಗೂ ಹಿರಿಯರೆಲ್ಲ ಸೇರಿ ಎಲ್ಲ ನಮ್ಮ JDS ಕಾರ್ಯಕರ್ತರು ಒಂದು ಒಳ್ಳೆಯ ಕಾರ್ಯಕ್ರಮ ಕೊಡಬೇಕು ಅನ್ನೋ ಉದ್ದೇಶದಿಂದ ಒಂದು ಹೆಲ್ತ್ ಕ್ಯಾಂಪನ್ನು ಅರೇಂಜ್ ಮಾಡಿದ್ದಾರೆ. ಈ ಹೆಲ್ತ್ ಕ್ಯಾಂಪ್ ಪ್ರತಿಯೊಂದು ಕೋಟ್ಕಲ್ ಗ್ರಾಮ ಪಂಚಾಯತ್ ಅಲ್ಲದೆ ವಿವಿಧ ಶೆಟ್ಟಹಳ್ಳಿ ಆಗಿರ್ಬೋದು, ಅಂಬಾಜಿಗೌಳಿ ಆಗ್ಬೋದು, ನಗರದಾದ್ಯಂತ ಎಲ್ಲರೂ ಒಂದು ಸದುಪಯೋಗ ಮಾಡಿಕೊಂಡು ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಇದರಲ್ಲಿ ಪಕ್ಷ ಅನ್ನೋದೇನಿಲ್ಲ, ಪಕ್ಷಾತೀತವಾಗಿ ಎಲ್ಲರಿಗೂ ಬರೋದಕ್ಕೆ ಅವಕಾಶ ಇರ್ತದೆ. ಇದರಲ್ಲಿ ಪಕ್ಷ ಇನ್ನೊಂದು ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಕೋಬಾರ್ದು. ಇದು ಒಳ್ಳೆಯ ಕೆಲಸ. ಆರೋಗ್ಯದ ವಿಚಾರವಾಗಿ ಎಲ್ಲರೂ ಮುಂದೆ ಬಂದು ತಪಾಸಣೆ ಒಳಗಾಗಿ ಅವ್ರವ್ರ ಆರೋಗ್ಯಗಳನ್ನ ನೋಡಿಕೊಂಡು ಒಳ್ಳೆ ಆರೋಗ್ಯಕರವಾಗಿರಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಸೇರಿ ನಮ್ಮ ಹಿರಿಯರು ಕಿರಿಯರೆಲ್ಲ ಸೇರಿ ಮಾಡ್ತಿರ್ತಕ್ಕಂಥದ್ದನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಮ್ಮಲ್ಲಿ ಕೋರ್ಕೊಳ್ತಾನೆ. ಹಾಗೆ ವಿಶೇಷವಾಗಿ ನಮ್ಮ JK ಅಣ್ಣನವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಅಂಬಾಜಿ ಹೋಬಳಿ ಕಡೆಯಿಂದ ಹಾಗೂ ಇಲ್ಲಿನ ಹಿರಿಯ ಮುಖಂಡರ ಕಡೆಯಿಂದ ಶುಭವನ್ನು ಕೋರ್ತೇನೆ. ಹಿರಿಯರೇ, ಗಣ್ಯ ವ್ಯಕ್ತಿಗಳೇ, ನಮ್ಮ JK ಕೃಷ್ಣಾರೆಡ್ಡಿ, ನಮ್ಮ ಯಜಮಾನರಾದಂಥ JK ಕೃಷ್ಣಾರೆಡ್ಡಿ ಅಣ್ಣನವರು ಹುಟ್ಟುಹಬ್ಬದ ಪ್ರಯುಕ್ತ ವಿಶೇಷವಾಗಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಎಲ್ಲರೂ ದಯವಿಟ್ಟು ಆರೋಗ್ಯವನ್ನು ತಪಾಸಣೆ ಮಾಡಿಸ್ಕೊಂಡು ಕರೆಕ್ಟಾಗಿ ಚೆಕ್ ಮಾಡಿಸ್ಕೊಂಡು ಅವರು ಡಾಕ್ಟರ್ಸ್ ಏನು ಸಲಹೆ ಇದು ಕೊಡ್ತಾರೆ ಅದನ್ನು ಫಾಲೋಅಪ್ ಮಾಡಿ ಆರೋಗ್ಯಗಳನ್ನು ಪ್ರತಿಯೊಬ್ಬರು ಸರಿಯಾಗಿ ನೋಡಿಕೊಳ್ಳುವ ರೀತಿ ಆಗಲಿ. ನಮ್ಮ JK ಕೃಷ್ಣಾರೆಡ್ಡಿಯವ್ರಿಗೂ ನಮ್ಮ ಎಲ್ಲ ಮುಖಂಡರಿಗೂ ಹಿರಿಯರಿಗೂ ಒಳ್ಳೆಯದಾಗಲಿ ಅಂತ ನಾವು ಅಷ್ಟುತ್ತಾ ಮುಕ್ತಾಯ ಮಾಡ್ತಾ ಓಕೆ